ನಮ್ಮ ಕುಟುಂಬ ದೊಡ್ಡದು. ಜೇಷಾಮ್ ಜೆಬದೊರೆ. ಅಧ್ಯಾಯ 4. ಅಶ್ಶೂರ್ಯದ ಅರಸನಾದ ಸನೇರ್ಯವನು ದೊಡ್ಡ ಸೈನ್ಯದೊಂದಿಗೆ ಇಸ್ರಾಯೇಲರ ಅರಸನಾದ ಹಿಜ್ಕೀಯನನ್ನು ಎದುರಿಸಿದನು. ಅಶ್ಶೂರ್ಯದ ಅರಸನ ದಳಪತಿಗಳು ಇಸ್ರಾಯೇಲರನ್ನು ಕರ್ತನನ್ನು ದೂಷಿಸಿದರು. ಅವರನ್ನು ಎದುರಿಸಿ ನಿಲ್ಲಲು ಹಿಜ್ಕೀಯನಿಗೆ ಸೇನೆಪಡೆಯೂ ಇಲ್ಲ, ಧೈರ್ಯವೂ ಇಲ್ಲ. ಅಶ್ಶೂರ್ಯದ ಅರಸನು ದೂತರ ಮೂಲಕ ಇಸ್ರಾಯೇಲರ ಅರಸನಿಗೆ ಬೆದರಿಕೆಯ ಪತ್ರವನ್ನು ಕಳಿಸಿದನು. 19 ಅಧ್ಯಾಯ. ಇದನ್ನು ಓದಿದ ಹಿಜ್ಕೀಯನ ಹೃದಯ ತತ್ತರಿಸಿತು. ಯಾವ ವಿಧದಲ್ಲೂ ತಾನು ಜಯ ಹೊಂದಲು ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ಅವನು ಒಂದು ಕಾರ್ಯವನ್ನು ಮಾಡಿದನು. ಅದನ್ನು ಕರ್ತನ ಮುಂದೆ ತೆರೆದಿಟ್ಟು ಆತನಿಗೆ, ಕರ್ತನೇ, ನಮ್ಮ ದೇವರೇ, ನೀನೊಬ್ಬನೇ ದೇವರೆಂಬುದನ್ನು ಭೂರಾಜ್ಯಗಳೆಲ್ಲವೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥಿಸಿದನು. 2 ಅರಸು 19 14-19. ಅದೇ ರಾತ್ರಿ ಕರ್ತನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಅಶ್ಶೂರ್ಯರು ಬೆಳಿಗ್ಗೆ ಎದ್ದು ನೋಡುವಲ್ಲಿ ಪಾಳೆಯದ ತುಂಬ ಹೆಣಗಳಿದ್ದವು. 2 ಅರಸ 19:35. ಹಿಜ್ಕೀಯನ ಪ್ರಾರ್ಥನೆಯನ್ನು ಕೇಳಿದ ಕರ್ತನು ಇಂದೂ ಜೀವಿಸಿದ್ದಾನೆ. ಆತನು ಮಾರ್ಪಡಲಿಲ್ಲ. ದೇವಮಗುವೆ, ಆತನು ನಿನ್ನ ಪ್ರಾರ್ಥನೆಯನ್ನು ಕೇಳುವನು. ಹೋರಾಟದ ಹಾದಿಯಲ್ಲಿರುವೆಯಾ? ನಿನ್ನ ವೇದನೆಗಳನ್ನೆಲ್ಲ ಕರ್ತನ ಸನ್ನಿಧಾನದಲ್ಲಿಡು. ಯೆಫ್ತಹನು ತನ್ನ ಸಂಗತಿಯನ್ನೆಲ್ಲ ಮಿಚ್ಪೆಯಲ್ಲಿ ಕರ್ತನ ಮುಂದೆ ಅರಿಕೆ ಮಾಡಿದಾಗ ಕರ್ತನು ಅವನಿಗಾಗಿ ಯುದ್ಧ ಮಾಡಿದನಲ್ಲವೇ? 1. ನಮ್ಮ ಕುಟುಂಬ ದೊಡ್ಡದು. ನಾವು ನಮ್ಮ ಕರ್ತನಾದ ಯೇಸುಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವಾಗ ಒಂದು ದೊಡ್ಡ ಕುಟುಂಬದಲ್ಲಿ ಸೇರುತ್ತೇವೆ. ಕ್ರಿಸ್ತನ ಕುಟುಂಬ ಎಷ್ಟು ದೊಡ್ಡದೆಂದು ತಿಳಿದಿರುವಿರಾ? ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ನೀವು ಚೀಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಇಬ್ರಿಯ 12:22-24. ಕೋಟ್ಯಾನುಕೋಟಿ ದೇವದೂತರು, ಹೌದು, ಅವರು ನಮ್ಮ ಕುಟುಂಬದಲ್ಲಿ ನಮ್ಮ ಉಳಿಗದ ಆತ್ಮಗಳಿಗಾಗಿ ನಮಗೋಸ್ಕರ ಸೇವೆ ಮಾಡುತ್ತಾರೆ. ಅದನ್ನು ವಿವರವಾಗಿ ಹೇಳುವುದಾದರೆ, ಮಹಾರಾಜನು ಒಮ್ಮೆ ಮೆರವಣಿಗೆ ಬರುತ್ತಿದ್ದಾಗ ಸೈನಿಕರು ಎಲ್ಲವನ್ನು ಸಿದ್ಧಪಡಿಸಿ ರಸ್ತೆಯನ್ನು ಶುದ್ಧ ಮಾಡಿ ಅಲ್ಲಲ್ಲಿರುವ ಭಿಕ್ಷುಕರನ್ನು ದೂರ ಕಳಿಸುತ್ತಿದ್ದರು. ಆಗ ಒಬ್ಬ ಬಡ ಯೌವನಸ್ಥೆ ತನ್ನ ಅರಸನನ್ನು ಕಾಣಬೇಕೆಂದೆಣಿಸಿ ರಸ್ತೆಯ ಒಂದು ಕಡೆ ಮರೆಯಲ್ಲಿ ನಿಂತಿದ್ದಳು. ಆದರೆ ರಾಜನ ಸೈನ್ಯದವರು ಅವಳನ್ನು ಬಹುದೂರಕ್ಕೆ ಅಟ್ಟಿಬಿಟ್ಟರು. ಆ ಸಮಯದಲ್ಲಿ ಅರಸನ ಕಣ್ಣುಗಳು ಅವಳನ್ನು ಕಂಡಿತು. ಅವಳನ್ನು ಕರೆದನು. ಇವಳನ್ನು ನನ್ನ ಅರಸಿಯನ್ನಾಗಿ ಸ್ವೀಕರಿಸಿದ್ದೇನೆ ಎಂದು ಹೇಳಿ ತನ್ನ ಅರಮನೆಗೆ ಹೋದನು. ಈಗ ಅವಳಿಗೆ ಉಪಚಾರ. ಯಾರು ಅವಳನ್ನು ಓಡಿಸಿದರೋ ಅವರೇ ಅವಳಿಗಾಗಿ ಸೇವೆ ಮಾಡಬೇಕಾಯಿತು. ಎಲ್ಲರೂ ಅವಳನ್ನು ಗೌರವಿಸಬೇಕಾಯಿತು. ಅದರಂತೆ ನಾವು ಅನ್ಯರು ಪರದೇಶಿಗಳಾಗಿದ್ದಾಗ್ಯೂ ನಮ್ಮ ಪ್ರೀತಿಯ ಕರ್ತನ ಕಣ್ಣುಗಳು ನಮ್ಮನ್ನು ಕಂಡವು. ಪಾಪದ ಕೆಸರಿನಿಂದ ನಮ್ಮನ್ನು ಎತ್ತಿ ತನ್ನ ರಕ್ತದಿಂದ ತೊಳೆದು ರಕ್ಷಣೆಯ ವಸ್ತ್ರಗಳನ್ನು ನಾರುಮಡಿಯನ್ನು ಉಡಿಸಿದ್ದಾನೆ. ಅದು ಮಾತ್ರವೇ ಅಲ್ಲ, ಆತನು ನಮ್ಮನ್ನು ತನ್ನ ಮೊದಲಗೆತ್ತಿಯ ಸ್ಥಾನಕ್ಕೇರಿಸಿದ್ದಾನೆ. ಪರಲೋಕದ ಕುಟುಂಬದಲ್ಲಿ ನಾವು ಮುಖ್ಯ ಸ್ಥಾನವನ್ನು ವಹಿಸಿದ್ದೇವೆ. ದೇವರ ಮಗುವೆ, ನೀನು ಕ್ರಿಸ್ತನಲ್ಲಿ ನೆಲೆಗೊಂಡಿರುವುದರಿಂದ ಕರ್ತನು ನಿನಗೆ ಅನುಗ್ರಹಿಸಿರುವ ಭಾಗ್ಯಗಳನ್ನು ಕುರಿತು ಯೋಚಿಸಿ ನೋಡು. ಎಂಥ ಹೆಚ್ಚಳ! ಎದೇನಿನಲ್ಲಿ ಕಾವಲು ಕಾಯುತ್ತಿದ್ದ ದೂತರನ್ನು ಈಗ ರಕ್ಷಿಸಲ್ಪಡುವವರನ್ನು ಸೇವಿಸುವ ಆತ್ಮಗಳನ್ನಾಗಿ ಮಾರ್ಪಡಿಸಿದ್ದಾನೆ. ಆದ್ದರಿಂದ ಪರಲೋಕವೇ ನಮ್ಮ ಕುಟುಂಬ. ನಮ್ಮ ಕುಟುಂಬದಲ್ಲಿರುವ ದೇವದೂತರನ್ನು ಕುರಿತು ಸತ್ಯವೇದವು ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೇ? ಇಬ್ರಿಯ 1:14. ಆದ್ದರಿಂದ ನಮಗೆ ಸೇವೆ ಮಾಡುವಂತೆ ನಮ್ಮ ದೇವರು ಅವರಿಗೆ ಅಪ್ಪಣೆ ಕೊಟ್ಟಿದ್ದಾನೆ. 2. ಬಲಿಶಾಲಿಗಳಾದ ದೂತರು ನಮ್ಮ ಕಡೆ.
ಕರ್ತನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಿಗಿದ್ದು ಕಾಪಾಡುತ್ತಾನೆ. ಇದು ಎಷ್ಟು ಮಹಿಮೆಯಾದ ವಾಗ್ದಾನವಲ್ಲವೇ? ಅದು ಮಾತ್ರವೇ ಅಲ್ಲ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಕೀರ್ತನೆ 91, 11, 12. ಹೌದು, ನಿನ್ನ ಕಾಲುಗಳನ್ನು ಆತುಕೊಳ್ಳುವುದಕ್ಕೆ ದೂತರ ಕೈಗಳು ಸಿದ್ಧವಾಗಿವೆ. ಆದ್ದರಿಂದ ಕರ್ತನ ಪ್ರಸನ್ನತೆಯನ್ನು, ದೂತರ ಪ್ರಸನ್ನತೆಯನ್ನು ಯಾವಾಗಲೂ ಎದುರು ನೋಡು. ಸಮಾಧಿ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆಂಬ ಸಮಸ್ಯೆಯೊಂದಿಗೆ ಮಗ್ದಲದ ಮರಿಯಳು ಮತ್ತೊಬ್ಬ ಮರಿಯಳು ಎದುರು ನೋಡುತ್ತಿರುವಲ್ಲಿ ಮಹಾ ಭೂಕಂಪವಾಗಿ ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಮತ್ತಾಯ 28:2. ಹೌದು, ಕರ್ತನು ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸುವನು. ಯೆರಿಕೋವಿನ ಬಾಗಿಲು ಇಸ್ರಾಯೇಲರಿಗೆ ಮುಚ್ಚಲ್ಪಟ್ಟಿದ್ದಿತು. ಯೆಹೋಶುವನು ಯೆರಿಕೋವಿನ ಹತ್ತಿರದಲ್ಲಿ ನಿಂತು ಕಣ್ಣೆತ್ತಿ ನೋಡಿದಾಗ ಒಬ್ಬ ಮನುಷ್ಯನು ಹಿರಿದ ಕತ್ತಿಯನ್ನು ಕೈಯಲ್ಲಿ ಹಿಡಿದು ತನ್ನೆದುರಿನಲ್ಲಿ ನಿಂತಿರುವುದನ್ನು ಕಂಡನು. ನಾನು ಕರ್ತನ ಸೇನಾಪತಿಯು, ಈಗಲೇ ಬಂದಿದ್ದೇನೆ, ಯೆಹೋವನ 5:14 ಎಂದು ಅವನು ಹೇಳಿದನು. ಅದೇ ಸೇನಾಧಿಪತಿ ಇಂದು ನಿನಗಾಗಿ ಯುದ್ಧ ಮಾಡುವನಾಗಿಯೂ ಜಯ ಕೊಡುವನಾಗಿಯೂ ಇದ್ದಾನೆ. ಹೌದು, ಕರ್ತನ ಸೇನಾಧಿಪತಿ ನಮ್ಮೊಂದಿಗಿದ್ದಾನೆ. ಕರ್ತನೇ ನಿಮಗಾಗಿ ಯುದ್ಧ ಮಾಡುವನು. ನೀವಂತೂ ಸುಮ್ಮನೆ ಇರಿ. ವಿಮೋಚನಕಾಂಡ 14:14 ಎಂಬುದು ಕರ್ತನ ವಾಗ್ದಾನ. ಸೇನಾಧೀಶ್ವರನಾದ ಯೆಹೋವನು ಎಂಬುದು ಆತನ ನಾಮಧೇಯ. ಪೇತ್ರನು ಸೆರೆಯಲ್ಲಿದ್ದಾಗ ಸಭೆಯವರು ಅವನಿಗಾಗಿ ಪ್ರಾರ್ಥನೆ ಮಾಡಿದರು. ಆ ಸಮಯದಲ್ಲಿ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಪೇತ್ರನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿಬಿದ್ದವು. ಎಲ್ಲ ಕಾವಲುಗಳನ್ನು ದಾಟಿ ಹೊರಗೆ ತಂದುಬಿಟ್ಟನು. ಅಪೊಸ್ತಲರ ಕೃತ್ಯ 12:7-12. ನಿನ್ನ ಬಂಧನಗಳಾವು? ಹೋರಾಟಗಳ ಯಾವು? ಮುಚ್ಚಿರುವ ಬಾಗಿಲುಗಳು ಯಾವುವು? ನೀನು ಕರ್ತನನ್ನು ಆಡಿ ಸ್ತುತಿಸುವಾಗ ಅವುಗಳೆಲ್ಲವೂ ನಿಶ್ಚಯವಾಗಿ ಮುರಿಯಲ್ಪಡುವು. ನಮ್ಮ ದೇವರು ದೊಡ್ಡವನು, ಸೇನಾಧೀಶ್ವರನಾದ ಯೆಹೋವನು ಎಂಬುದು ಆತನ ನಾಮ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನೂ ವಿಶೇಷ ಪರಾಕ್ರಮಿಯೂ ಆಗಿರುವ ಕರ್ತ. ಕೀರ್ತನೆ 24:8. ಆತನನ್ನು ಆಶ್ರಯಿಸುವ ನಾವು ಧನ್ಯರು. 3. ಮಿಕಾಯೇಲನೇ, ನೀನು ಏನು ಮಾಡುತ್ತಿರುವೆ? ಒಂದು ಗ್ರಾಮದಲ್ಲಿ ಸುವಾರ್ತ ಉಜ್ಜೀವನ ಕೂಟಗಳು ನಡೆಯುತ್ತಿದ್ದವು. ಅನೇಕ ಬಡ ಜನರು ಸುವಾರ್ತೆಯನ್ನು ಕೇಳಲು ದಾಹದಿಂದ ಬಂದಿದ್ದರು. ಸೈತಾನನನ್ನು ಕೆಲವರನ್ನು ಪ್ರೇರಿಸಿ ಕೂಟದಲ್ಲಿ ಗಲಭೆಯನ್ನುಂಟು ಮಾಡಲು ಪ್ರಯತ್ನಿಸುತ್ತಿದ್ದನು. ಆ ಊರಿನಲ್ಲಿದ್ದ ದೊಡ್ಡ ರೌಡಿ ಪ್ರಸಂಗಿಯನ್ನು ಕತ್ತರಿಸುತ್ತೇನೆಂದು ಹೇಳುತ್ತಾ ಒಂದು ದೊಡ್ಡ ಕತ್ತಿಯೊಂದಿಗೆ ರೌದ್ರದಿಂದ ಕೂಟ ನಡೆಯುತ್ತಿದ್ದಾಗ ಮಂಟಪದೊಳಗೆ ನುಗ್ಗಿದನು. ಕೂಟದಲ್ಲಿದ್ದ ವಿಶ್ವಾಸಿಗಳೆಲ್ಲರೂ ಮರುಗಳಿಗೆ ಏನಾಗುವುದೋ, ದೇವಸೇವಕರ ತಲೆ ತುಂಡಾಗಿ ಬೀಳುವುದಲ್ಲ ಎಂದು ನಡುಗಿದರು. ಸಂದೇಶ ನೀಡುತ್ತಿದ್ದ ಸೇವಕರು ದೃಢವಾಗಿ ಹಾಗೂ ಸೌಮ್ಯವಾಗಿ, ಮಿಕಾಯೇಲನೇ, ನೀನು ಏನು ಮಾಡುತ್ತಿದ್ದಿ ಎಂದು ಆಕಾಶದ ಕಡೆಗೆ ನೋಡಿ ಒಂದು ಪ್ರಶ್ನೆ ಕೇಳಿದರು. ಮರುಗಳಿಗೆ ಆ ರೌಡಿಯ ಕೈಕಾಲು ಅಲುಗಿಸಲಾರದಂತೆ ಮರಗಟ್ಟಿ ಹೋಯಿತು. ನಿಂತಲ್ಲಿ ಅವನು ಕಂಬದಂತೆ ನಿಂತುಬಿಟ್ಟನು. ಸಿಂಹದ ಬಾಯಿಗೆ ದಾನಿಯೇಲನನ್ನು ತಪ್ಪಿಸಿ ಕಾಪಾಡಿದ ದೂತನು ಇನ್ನೂ ತನ್ನ ಮಕ್ಕಳಿಗಾಗಿ ಯುದ್ಧ ಮಾಡುತ್ತಿದ್ದಾನೆ. ದಾನಿಯೇಲ 6:21. ಕರ್ತನ ಭಟರಲ್ಲಿ ಪ್ರಧಾನ ದೂತನಾಗಿರುವವನು ಮಿಕಾಯೇಲನು. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾಗಿ ನಿಂತಿರುವ ಹಿರಿಯ ಅಧಿಪತಿ ಮಿಕಾಯೇಲ ಎಂದು ಸತ್ಯವೇದವು ಹೇಳುತ್ತದೆ. ದಾನಿಯೇಲನ 12:1 ಪ್ರಧಾನ ದೇವದೂತನಾದ ಮಿಕಾಯೇಲ ಎಂದು ಯೂದ 9ನೇ ವಾಕ್ಯದಲ್ಲಿ ಹೇಳಿದೆ. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಪ್ರಕಟಣೆ 12:7. ಸೈತಾನನು ಜಯ ಹೊಂದಲಾರನು. ನಮ್ಮ ಕರ್ತನು ಮಹಿಮೆಯುಳ್ಳಾತನು. ನಮ್ಮ ಕುಟುಂಬದಲ್ಲಿ ಮಿಕಾಯೇಲನ ಮುಂದಾಳತ್ವದಲ್ಲಿ ಯುದ್ಧ ಮಾಡವೆಲ್ಲ ದೇವದೂತರಿದ್ದಾರೆ. ಗಬ್ರಿಯೇಲನಂತೆ ದೇವ ಸಂದೇಶಗಳನ್ನು ತರುವಂಥ ದೇವದೂತರು ಇದ್ದಾರೆ. ಕಾಪಾಡುವ ದೂತರೂ ಇದ್ದಾರೆ. ಹೊತ್ತುಕೊಂಡು ಹೋಗುವ ದೂತರೂ ಇದ್ದಾರೆ. ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯೂ ಉಂಟು.
ವಿಶ್ವಾಸಿಯೇ, ನೀನು ಒಂಟಿಯಲ್ಲವೆಂದು ಮೇಘೋದೋಪಾದಿಯಲ್ಲಿ ಅನೇಕ ಸಾಕ್ಷಿಗಳಿವೆ ಎಂಬುದನ್ನು ನಿಶ್ಚಯಪಡಿಸಿಕೊ. 4. ಉಳಿಗದ ಆತ್ಮಗಳು. ನನಗೆ ಒಬ್ಬ ಬಡಸೇವಕರ ಪರಿಚಯ ಉಂಟು. ಚೆನ್ನಾಗಿ ಪ್ರಸಂಗ ಮಾಡುವ ಚಾತುರ್ಯವಿಲ್ಲದಿದ್ದರೂ ಕರ್ತನ ಮೇಲೆ ಅಪಾರ ನಂಬಿಕೆಯನ್ನು ಪ್ರೀತಿಯನ್ನು ಇಟ್ಟಿದ್ದರು. ಉತ್ತರ ಅಕ್ಕಾರ್ಟ್ ಜಿಲ್ಲೆಯಲ್ಲಿ ಸೇವೆ ಮಾಡುತ್ತಿದ್ದಂಥ ಸಮಯದಲ್ಲಿ ಆತನನ್ನು ಉಪಚರಿಸುವವರು ಯಾರೂ ಇರಲಿಲ್ಲ. ರಾತ್ರಿ ಊಟವಾಗಲಿ ಮಲಗಲು ಸ್ಥಳವಾಗಲಿ ಸಿಕ್ಕಲಿಲ್ಲ. ಹಸಿದುಕೊಂಡು ಒಂದು ಆಲಯದ ಚಿಕ್ಕ ಮೆಟ್ಟಲಿನ ಮೇಲೆ ಕುಳಿತು ಪ್ರಾರ್ಥನೆ ಮಾಡಿದರು. ನಂತರ ಹಸಿದುಕೊಂಡೇ ಮಲಗಿಬಿಟ್ಟರು. ಅರ್ಧ ಗಂಟೆಯೊಳಗೆ ಯಾರೋ ತನ್ನನ್ನು ತಟ್ಟಿ ಎಬ್ಬಿಸುವುದನ್ನು ತಿಳಿದು ಎದ್ದು ನೋಡಲು ತನ್ನ ಕಣ್ಣನ್ನು ತೆರೆದು ನೋಡಲಾರದಂಥ ಪ್ರಕಾಶ ಬೀರುವ ಇಬ್ಬರು ದೇವದೂತರು ಬಂದಿರುವುದನ್ನು ಅವರು ಗ್ರಹಿಸಿದರು. ಒಬ್ಬನು ಎಲೆ ಹಾಕಲು ಮತ್ತೊಬ್ಬ ದೂತನ ಆಹಾರವನ್ನು ಬಡಿಸಿದನು. ಸೇವಕರನ್ನು ಬಹಳ ಪ್ರೀತಿಯಿಂದ ಉಪಚರಿಸುತ್ತಾ ಸೇವೆ ಮಾಡಿದರು. ಸೇವಕರಿಗೆ ಇಷ್ಟವಾದನೆಲ್ಲ ಬಡಿಸಿದರು. ಅವರು ಊಟ ಮಾಡುತ್ತಿದ್ದಾಗ ಆ ದೂತರಿಬ್ಬರು ತಾವು ಲೋಕವನ್ನೆಲ್ಲ ಸಂಚರಿಸಿ ಮಾಡಲಿರುವ ಕಾರ್ಯಗಳನ್ನು ಕುರಿತು ಮಾತನಾಡುತ್ತಿದ್ದರು. ಊಟದ ನಂತರ ಅವರಿಬ್ಬರು ಹೊರಟು ಹೋದರು. ಕರ್ತನು ತಮ್ಮನ್ನು ಪ್ರೀತಿಸುವವರ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟಿದ್ದಾನೆ ನೋಡಿದಿರಾ? ಪ್ರಪಂಚವನ್ನು ಅಲಗಿಸುವಂಥ ಬಲಶಾಲಿಗಳಾದ ದೇವದೂತರನ್ನು ಕರ್ತನು ಬಡಸೇವಕರಿಗೆ ಸೇವೆ ಮಾಡಲು ಕಳಿಸಿದ್ದಾನೆ. ಪ್ರವಾದಿಯಾದ ಏಲಿಯನು ಜಾಲಿಮರದ ಕೆಳಗೆ ಮನೋಭಾರದಿಂದ ಮಲಗಿದ್ದಾಗ ದೇವದೂತನು ಅವನನ್ನು ತಟ್ಟಿ ಎಬ್ಬಿಸಿ ರೊಟ್ಟಿಯನ್ನು ನೀರನ್ನು ಕೊಡಲಿಲ್ಲವೇ? 1ನೇ ಅರಸು 19:4-8. ಅಳುತ್ತಿದ್ದ ಆಗರಳಿಗೆ ನೀರಿನ ಬುಗ್ಗೆಯನ್ನು ತೋರಿಸಿದನಲ್ಲವೇ? ಆದಿಕಾಂಡ 16:7-17. ಅಬ್ರಾಮನಿಗೆ ಮುಂದೆ ಸಂಭವಿಸಲಿರುವ ಕಾರ್ಯಗಳನ್ನು ತಿಳಿಸಿದನಲ್ಲವೇ? ಆದಿಕಾಂಡ 18:2. ಲೋಟನಿಗೆ ಸೊದೋಮಿನ ಅಳಿವನ್ನು ಕುರಿತು ತಿಳಿಸಿದನಲ್ಲವೇ? ಆದಿಕಾಂಡ 19:1-22. ಆಕಾಶಕ್ಕೂ ಭೂಮಿಗೂ ಮಧ್ಯೆ ಇಡಲ್ಪಟ್ಟ ನಿಚ್ಚಣಿಯಲ್ಲಿ ದೂತರು ಹತ್ತುತ್ತಾ ಇಳಿಯುತ್ತಾ ಇರುವುದನ್ನು ಯಾಕೋಬನಿಗೆ ತೋರಿಸಿದನಲ್ಲವೇ? ಆದಿಕಾಂಡ 28:12. ಬೀಳಾಮನನ್ನು ಹಿಂದಿರುಗಿಸಲು ಕರ್ತನು ತನ್ನ ದೂತನನ್ನು ಎದುರಿಗೆ ಕಳಿಸಿದನಲ್ಲವೇ? ಅರಣ್ಯಕಾಂಡ 22:25. ಸಂಸೋನನ ತಂದೆ ತಾಯಿಗಳೊಂದಿಗೆ 2 ಸಾರಿ ಮಾತನಾಡಿದನಲ್ಲವೇ? ಇನ್ನು ಅನೇಕ ಭಕ್ತರೊಂದಿಗೆ ಕರ್ತನು ತನ್ನ ದೂತರ ಮುಖಾಂತರ ನಮಗಾಗಿ ಯುದ್ಧ ಮಾಡುವವರು. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ತನ್ನ ದೂತರಿಗೆ ಅಪ್ಪಣೆ ಕೊಡುವಾತನಲ್ಲವೇ? ಕೀರ್ತನೆ 91:11. 5. ದೇವದೂತರನ್ನು ಉಪಯೋಗಿಸಿಕೊ. ನಿಮ್ಮ ಮನೆಯ ಕೆಲಸದವಳನ್ನು ಸೋಪದಲ್ಲಿ ಕುಳ್ಳಿರಿಸಿಬಿಟ್ಟು ನೀವು ಅವಳ ಕೆಲಸವನ್ನೆಲ್ಲ ಮಾಡುತ್ತೀರಾ ಎಂದು ಬೋಧಕರಾದ ರಿಚರ್ಡ್ ಉಂಬ್ರಾಡ್ ಅವರು ಕೇಳುತ್ತಾರೆ. ಕರ್ತನು ತನ್ನ ದೂತರನ್ನು ನಮಗೆ ಉಳಿಗದ ಆತ್ಮಗಳಿಗಾಗಿಯೂ ನಮಗೆ ಕೆಲಸಗಾರನನ್ನಾಗಿಯೂ ನೇಮಿಸಿದ್ದಾನೆ. ಅವರನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕೆಂಬುದು ಬೋಧಕರ ಅಪೇಕ್ಷೆ. ಬೋಧಕರು ರುಮಾನಿಯ ಸೆರೆಮನೆಯಲ್ಲಿ ಕ್ರಿಸ್ತನಿಗಾಗಿ ಹಿಂಸೆ ಅನುಭವಿಸಬೇಕಾಯಿತು. ಏಕಾಂತವಾದ ಸೆರೆವಾಸ. ಭೂಮಿಯ ಒಳಗೆ 30 ಅಡಿ ಆಳದೊಳಗೆ ಇದ್ದಂಥ ಸೆರೆಯಲ್ಲಿ ಅವರನ್ನು ಇರಿಸಲಾಗಿದ್ದಿತ್ತು. ಈ ಒಂಟಿತನದಿಂದ ಅವರು ಹುಚ್ಚರಾಗಬಹುದೆಂದು ಎಣಿಸಿದರು. ಆದರೆ ಆ ಸೆರೆಯಲ್ಲಿ ಬೋಧಕರು ಮಾಡಿದೇನು? ತೀವ್ರವಾಗಿ ಪ್ರಾರ್ಥಿಸಿ ದೇವದೂತರನ್ನು ಕಳಿಸುವಂತೆ ಕರ್ತನನ್ನು ಕೇಳಿಕೊಂಡರು. ತಾನು ಕೂಡಿ ಹಾಕಲ್ಪಟ್ಟಿದ್ದ ಚಿಕ್ಕ ಕೋಣೆಯನ್ನು ಒಂದು ದೊಡ್ಡ ಆಲಯವಾಗೆಣಿಸಿ ದೇವದೂತರನ್ನು ಅಲ್ಲಿರಿಸಿ ಪ್ರಸಂಗ ಮಾಡಲು ಆರಂಭಿಸಿದರು. ಆ ಪ್ರಸಂಗವನ್ನು ಅನೇಕ ಸಭೆಗಳಿಗೂ ಒಂಟಿಯಾಗಿ ಬಳಲುತ್ತಿರುವ ವಿಶ್ವಾಸಿಗಳಿಗೂ ಈ ಸಂದೇಶವನ್ನು ಕೊಂಡೊಯ್ಯುವಂತೆ ಅಪ್ಪಣೆ ಮಾಡುತ್ತಿದ್ದರು. ಅದು ಮಾತ್ರವೇ ಅಲ್ಲ, ಅವರ ಪತ್ನಿಗೆ ಕಳಿಸಬೇಕಾಗಿದ್ದ ಸಮಾಚಾರ, ತನ್ನ ಮಗನಿಗೆ ಹೇಳಬೇಕಾದ ಆಲೋಚನೆಗಳೆಲ್ಲವನ್ನು ಆ ದೂತರ ಮೂಲಕ ಕಳಿಸುತ್ತಿದ್ದರು. ಒಂದೂ ತಪ್ಪದಂತೆ ಸರಿಯಾಗಿ ಹೋಗಿ ಸೇರುತ್ತಿತ್ತು. ದೂತರನ್ನು ಉಪಯೋಗಿಸಿಕೊಳ್ಳುತ್ತಲೇ ಇದ್ದರು. 14 ವರ್ಷಗಳು ಕಳೆದ ನಂತರ ಅವರು ಬಿಡುಗಡೆ ಹೊಂದಿದಾಗ ಆ ದೂತರನ್ನು ಪುನಃ ಕರೆದು ತಾವು ಮೊದಲು ಮಾಡಿದಂಥ ಪ್ರಸಂಗಗಳನ್ನು ತಮಗೆ ಪುನಃ ಹೇಳುವಂತೆ ಕೇಳಿಕೊಂಡರು. ದೂತರು ಅದನ್ನು ಅವರಿಗೆ ಹೇಳುತ್ತಾ ಹೋದಂತೆ ಎಲ್ಲವನ್ನು ಬರೆದುಕೊಂಡು ಸೆರೆಮನೆಯ ಗೋಡೆಗಳು ಮಾತಾಡುವುದಾದರೆ ಸೆರೆಮನೆಯ ಒಂಟಿತನದಲ್ಲಿ ನನ್ನ ಪ್ರಸಂಗಗಳು ಎಂಬ ಶಿರೋನಾಮೆಯಲ್ಲಿ ಪುಸ್ತಕವಾಗಿ ಪ್ರಕಟಿಸಿದರು. ಅವು ಬಹಳ ಗಹನವಾದ ವಿಷಯಗಳನ್ನೊಳಗೊಂಡ ಸಂದೇಶಗಳು ಎಂಬುದನ್ನು ನಾನು ಬಲ್ಲೆ. ಸ್ವತಂತ್ರ ಭಾರತದಲ್ಲಿ ಆರಾಮರಾಗಿರುವ ವಿಶ್ವಾಸಿಯೇ, ನೀನು ನಿನ್ನ ಮನೆಯಲ್ಲಿದ್ದುಕೊಂಡು ನಿನ್ನ ಆಧಾರಣ ಪ್ರಾರ್ಥನೆಗಳನ್ನು ದೂತರ ಮೂಲಕ ಬಂಧನಗಳಲ್ಲಿಯೂ ಕಾವಲುಗಳಲ್ಲಿಯೂ
ಇರುವ ವಿಶ್ವಾಸಿಗಳಿಗೆ ನೀನು ಯಾಕೆ ಕಳಿಸಬಾರದು? ನೀನಿಳಿದುಕೊಂಡು ಚೀನಾ ಮತ್ತು ಅನೇಕ ಕ್ರೈಸ್ತರ ನಾಡುಗಳಲ್ಲಿ ಮಿಷನರಿ ಸೇವೆ ಮಾಡಬಹುದು. ನಮ್ಮನ್ನು ದೇವದೂತರಿಗಿಂತಲೂ ಸ್ವಲ್ಪವೇ ಕಡಿಮೆಯಾಗಿ ಮಾಡಿ ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಇಟ್ಟಿ. ಕೀರ್ತನೆ 8:5 ಎಂದು ಕೀರ್ತನೆಕಾರನು ಹೇಳುತ್ತಾನೆ. ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅನುಗ್ರಹಿಸಿದಿ. ಕೀರ್ತನೆ 8:6 ಕರ್ತನು ಎಲ್ಲವುಗಳ ಮೇಲೆ ಆಡಳಿತವನ್ನು ಕೊಟ್ಟಿದ್ದಾನೆ. 6 ನಮ್ಮ ಕಣ್ಣುಗಳನ್ನು ತೆರೆಯ ಮಾಡು. ನಮ್ಮ ಯುದ್ಧಗಳಾಗಿ ದೇವದೂತರು ಸಾಲಾಗಿ ನಿಂತಿರುವುದನ್ನು ಕಾಣುವಂತೆ ನಮ್ಮ ಕಣ್ಣುಗಳನ್ನು ತೆರೆಯ ಮಾಡು. ಅಂದು ಆರಾಮರ ಅರಸನು ಪ್ರವಾದಿಯಾದ ಎಲೀಷನನ್ನು ಹಿಡಿಯಲು ರಥಾಶ್ವ ಸಹಿತವಾದ ಮಹಾಸೈನ್ಯವನ್ನು ಕಳಿಸಿದನು. ಅವರು ರಾತ್ರಿಯಲ್ಲಿ ಆ ಪಟ್ಟಣವನ್ನು ಸಮೀಪಿಸಿ ಮುತ್ತಿಗೆ ಹಾಕಿದರು. 2ನೇ ಅರಸು 6:14 ಅದನ್ನು ನೋಡಿದ ಎಲೀಷನ ಸೇವಕನು, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. 2 ಅರಸು 6:15 ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಕರ್ತನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಕರ್ತನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. 2 ಅರಸು 6:17 ಜಯವು ಎಲೀಷನಿಗೆ. ಎಲೀಷನ ದೇವರು ನಮ್ಮ ದೇವರು, ಬನ್ನಿರಿ ಜಯ ಹೊಂದೋಣ. ನಮ್ಮೊಳಗಿರುವಾತನು ದೊಡ್ಡವನು. 1 ಯೌವನ 4:4 ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. 2ನೇ ಅರಸು 6:16 ಆಮೇನ್, ಅಲ್ಲೆಲುಯಾ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ
ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.